Good morning, students. Today, let us study about the lesson Dr. B.R. Ambedkar. Before going to the question and answers, here some important opposite words of this lesson are, okay, write down in your notebook opposite words: major, minor, permanent, temporary, legal, illegal. ನೋಡಿ, ಲೀಗಲ್, ಇಲ್ಲೀಗಲ್ ಪ್ರಿಫಿಕ್ಸಸ್ ಆ್ಯಡ್ ಮಾಡಿ ಆಪೋಸಿಟ್ ವರ್ಡ್ ಮಾಡಿರೋದು ಲೀಗಲ್, ಇಲ್ಲೀಗಲ್. ನೆಕ್ಸ್ಟ್ ಒನ್ ಒಬಿಡಿಯನ್ಸ್, ಡಿಸ್ಒಬಿಡಿಯನ್ಸ್. ನೆಕ್ಸ್ಟು ಪಬ್ಲಿಕ್, ಪ್ರೈವೇಟ್, ಪಬ್ಲಿಕ್, ಪ್ರೈವೇಟ್. ನೆಕ್ಸ್ಟು ಡೈರೆಕ್ಟ್, ಇಂಡೈರೆಕ್ಟ್. ನೋಡಿ, ಅಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ ವರ್ಡ್ ಇದೆ. ಇಂಡೈರೆಕ್ಟ್ ಆ್ಯಕ್ಚುಲಿ ಒಂದೇ ವರ್ಡು, ಇನ್ ಬೇರೆ ಡೈರೆಕ್ಟ್ ಬೇರೆ ಇದೆ. ನೀವು ಬರೆಯುವಾಗ ಒಟ್ಟಿಗೆ ಬರೀರಿ ಅದನ್ನು. ಡೈರೆಕ್ಟ್, ಇಂಡೈರೆಕ್ಟ್. ಕ್ರಿಯೇಟಿವ್, ಡಿಸ್ಟ್ರಕ್ಟಿವ್. ಪವರ್ಫುಲ್, ಪವರ್ಲೆಸ್. ನೋಡಿ, ಪವರ್ಫುಲ್, ಪವರ್ಲೆಸ್. ಏನಿದು ಸಫಿಕ್ಸ್ ಲೆಸ್, ಹೌದಾ? ಅಲ್ಲಿ ಸಫಿಕ್ಸ್ ಲೆಸ್ಸನ್ನು ಆ್ಯಡ್ ಮಾಡಿ ಆಪೋಸಿಟ್ ವರ್ಡ್ ಮಾಡಿರೋದು. ಓಕೆ, ಪವರ್ಫುಲ್, ಪವರ್ಲೆಸ್. ಇನ್ಫೀರಿಯರ್, ಸುಪೀರಿಯರ್. ನೋಬೆಲ್, ಇಗ್ನೋಬೆಲ್. ಡ್ರೀಮ್, ರಿಯಾಲಿಟಿ. ಡಿಪೆಂಡೆಂಟ್, ಇಂಡಿಪೆಂಡೆಂಟ್. ಹೈಯರ್, ಲೋಯರ್. ಜಸ್ಟಿಸ್, injustice. Success, failure. Modern, ancient. Create, destroy. Responsible, irresponsible. ಓಕೆ, ಪ್ರಿಫಿಕ್ಸ್ ಆ್ಯಡ್ ಮಾಡಿರೋದು ಇರ್ರೆಸ್ಪಾನ್ಸಿಬಲ್. ನೆಕ್ಸ್ಟು ಲೂಸ್, ಗೇನ್. ವೇರಿಯಬಲ್, ಇನ್ವೇರಿಯಬಲ್. ರಿಮೆಂಬರ್, ಫರ್ಗೆಟ್. These are some important opposite words of this lesson. Okay, write down in your notebook. Next one. Give one word for the following. ಓಕೆ, ಇದೆಲ್ಲ ಲೆಸನಲ್ಲೂ ಕೂಡ ಬರುತ್ತೆ. ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಏನು ಕೊಟ್ಟಿರ್ತಾರೆ ನೋಡಿ, ವೆರಿ ಈಗರ್ ಫಾರ್ ನಾಲೆಡ್ಜ್ ಅಂತ ಕೊಟ್ಟಿರ್ತಾರೆ ನಿಮ್ಗೆ ಸೆಂಟೆನ್ಸ್. ವೆರಿ ಈಗರ್ ಫಾರ್ ನಾಲೆಡ್ಜ್. ಹಾಗಾದ್ರೆ ಒನ್ ವರ್ಡಲ್ಲಿ ಏನಂತ ಆನ್ಸರ್ ಬರೀಬೇಕು? ವರೇಷಿಯಸ್. ಓಕೆ, ವರೇಷಿಯಸ್. ನೆಕ್ಸ್ಟ್, ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಇನ್ಸ್ಯಾಟಿಯಬಲ್. ಓಕೆ, ಇನ್ಸ್ಯಾಟಿಯಬಲ್. ನೆಕ್ಸ್ಟ್ ಕಂಟ್ರೋಲ್ಡ್ ಬೈ ಒನ್ ಕಂಟ್ರಿ ಆರ್ ಆರ್ಗನೈಜೇಷನ್. ಕಂಟ್ರೋಲ್ಡ್ ಬೈ ಒನ್ ಕಂಟ್ರಿ ಆರ್ ಆರ್ಗನೈಜೇಷನ್. ಹೆಜಿಮನಿ. ಓಕೆ, ಹೆಜಿಮನಿ ಅಧೀನದಲ್ಲಿರ್ತಕ್ಕಂಥದ್ದು ಅಂತ ಅರ್ಥ. ನೆಕ್ಸ್ಟ್ ಕಲೋಕೇಟಿವ್ ವರ್ಡ್ಸ್. ನಿಮಗೆ ಗೊತ್ತಿದೆ ಕಲೋಕೇಟಿವ್ ವರ್ಡ್ಸ್ ಅಂತ ಹೇಳಿದರೆ, ಎ ಕಾಲಮಲ್ಲಿ ಒನ್ ವರ್ಡ್ ಇರುತ್ತೆ, ಬಿ ಕಾಲಮಲ್ಲಿ 4 ಆಪ್ಷನ್ಸ್ ಇರುತ್ತೆ, 4 ವರ್ಡ್ಸ್ ಇರುತ್ತೆ. ಅದರಲ್ಲಿ ವಿಚ್ ಒನ್ ಈಸ್ ಬೆಟರ್ ಒನ್ ಅಲ್ವಾ? ವಿಚ್ ಒನ್ ಈಸ್ ಬೆಟರ್ ಆಪ್ಷನ್ ಅಂತ ಹೇಳಿ ಚೂಸ್ ಮಾಡಿಬಿಟ್ಟು ನೀವು ಬರೀಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಮ್ಯಾಚ್ ಮಾಡೇ ಕೊಟ್ಬಿಟ್ಟಿದ್ದಾರೆ. ವರೇಷಿಯಸ್ ರೀಡರ್. ವರೇಷಿಯಸ್ ರೀಡರ್. ಲೇ ಎಂಪಸಿಸ್. ಲೇ ಎಂಪಸಿಸ್. ಓಕೆ, these are 2 collocative words in this lesson. Okay, write down in your grammar notebook. Give one word for the following ಮತ್ತು collocative words, opposite words ಇವೆಲ್ಲವೂ ಕೂಡ ನೀವೇನು ಮಾಡಬೇಕು, ನಿಮ್ಮ ಒಂದು ಗ್ರಾಮರ್ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಬ್ರೀಫ್ ಸಮ್ಮರಿ ಆಫ್ ದಿಸ್ ಲೆಸನ್. Dr. B.R. Ambedkar was a voracious reader. He brought books by curtailing his daily needs. In New York, he bought 2,000 old books. He was influenced by the 14th Amendment of U.S. Constitution, which gave freedom to Black Americans. Okay. He was also influenced by Mahatma Phule, who worked for the upliftment of oppressed classes. The methods of civil disobedience
ನೋಡಿ, ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, non-cooperation and satyagraha was described by him as grammar of anarchy. Gandhiji put stress on duties and Ambedkar on rights together. Nehru made Ambedkar as a law minister of India because of his contribution in the field of law and legislation. He had a sense of importance of citizens' role. Ambedkar fought against social injustice and for the upliftment of the depressed classes. Okay. The doors which had been closed to the members of the scheduled caste for centuries were opened. He was described as a symbol of revolt by Pandit Jawaharlal Nehru. ಓಕೆ, ಸಿಂಬಲ್ ಆಫ್ ರಿವೋಲ್ಟ್ ಅಂತ ಯಾರನ್ನು ಕರೆದಿದ್ದಾರೆ? ಎಸ್, ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರೆದಿದ್ದಾರೆ. ಯಾರು ಕರೆದಿದ್ದಾರೆ? ಎಸ್, ಜವಾಹರ್ಲಾಲ್ ನೆಹರೂರವರು ಕರೆದಿದ್ದಾರೆ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಅವ್ರನ್ನ. ಓಕೆನಾ, ನೆನಪಲ್ಲಿ ಇಟ್ಕೋಬೇಕು ನೀವು. ನೆಕ್ಸ್ಟ್ 2 marks question and answers. How can you say that Ambedkar had a great thirst for books when he was student? Okay, Ambedkar was very fond of reading from his childhood. He bought books by curtailing his daily needs. When he was New York, ನೋಡಿ New York ಸ್ಪೆಲ್ಲಿಂಗ್ ತಪ್ಪಿದೆ, ಸರಿ ಮಾಡ್ಕೊಳ್ಳಿ. When he was in New York, he is said to have purchased 2000 books. This shows that he was voracious reader. Okay, ಹಾಗೆ when he was in London, he bought 32 boxes of books. ಓಕೆ, ಅದು ಒಂದು ಸೆಂಟೆನ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು ಅಲ್ವಾ. ಹಾಗಾಗಿ ನಾವು ಅವರು ವರೇಷಿಯಸ್ ರೀಡರು ಅಂತ ಹೇಳಿ ಕರಿಬೋದು. ನೋಡಿ, ಅವರು ಈ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಇಸ್ ಡೈಲಿ ನೀಡ್ಸ್. ಡೈಲಿ ನೀಡ್ಸ್ ಅಂದರೆ ದಿನದ ಅವಶ್ಯಕತೆಗಳನ್ನು ಅವನ್ನ ಮಿತಗೊಳಿಸಿ, ಅದರಲ್ಲಿ ದುಡ್ಡನ್ನು ಉಳಿಸಿ, ಮಿತ ಮಾಡಿ ಅದರಲ್ಲಿ ಹಣವನ್ನು ಉಳಿಸಿ ಬುಕ್ಕುಗಳನ್ನು ಕೊಂಡ್ಕೊಳ್ತಾ ಇದ್ರಂತೆ. ಗೊತ್ತಾಗ್ತಿದೆಯಾ? ನೋಡಿ, ವಾಟ್ ವರ್ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ಸ್ಟೇಟ್? ಓಕೆ, 3 pillars ಆಫ್ ಸ್ಟೇಟ್ ಬಗ್ಗೆ ಏನು ಹೇಳಿದ್ದಾರೆ ಅಂಬೇಡ್ಕರ್? ಅವ್ರ ಐಡಿಯಾ ಏನಿತ್ತು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ, ಡಾಕ್ಟರ್ ಅಂಬೇಡ್ಕರ್ ಎ ಶುಡ್ ಬಿ ಕ್ಯಾಪಿಟಲ್ ಲೆಟರ್, ನೇಮ್ ಆಫ್ ಎ ಪರ್ಸನ್ ಇಲ್ಲಿ ಸ್ಮಾಲ್ ಲೆಟರ್ ಆಗಿದೆ, ನೀವು ಕ್ಯಾಪಿಟಲ್ ಲೆಟರ್ ಮಾಡ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಐಡಿಯಾ ಅಬೌಟ್ ಮ್ಯೂಚುಯಾಲಿಟಿ of the legislator, the executive and the judiciary. Okay, 3 pillars ಯಾವ್ಯಾವುದು? Yes, legislator and executive and judiciary. These are the 3 pillars of the state. ಇದ್ರ ಬಗ್ಗೆ ಹೇಳಿದ್ದಾರೆ ಅವರು. He said that the jurisdiction of each should be clear and untrammeled. ಓಕೆ, ಇವು ಹೇಗಿರಬೇಕು ಅಂತ ಹೇಳಿದ್ದಾರೆ ಅವರು? ಎಸ್, ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮಲ್ಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್? ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್? ನೋಡಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್ and legislator as against the citizen to limit their authority to avoid tyranny and oppression. ನೋಡಿ, ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ದ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಅಬ್ಸರ್ವೇಷನ್ ಏನು ಅಂತ ಕೇಳಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟರ್ ಆ್ಯಸ್ ಅಗೇನೆಸ್ಟ್ ದ ಸಿಟಿಜನ್. ಓಕೆ, ಏನನ್ನು ಹೇಳುತ್ತೆ ಕಾನ್ಸ್ಟಿಟ್ಯೂಷನು? ಓಕೆ, ಪವರ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟರ್ ಬಗ್ಗೆ ಹೇಳುತ್ತೆ, ಹೌದಾ? ಹಾಗೆ ಟು ಲಿಮಿಟ್ ದೇರ್ ಅಥಾರಿಟಿ ಟು ಅವಾಯ್ಡ್ ದ ಟೈರನಿ ಆ್ಯಂಡ್ ಅಪ್ರೆಷನ್, ಇದನ್ನು ಕೂಡ ಲಿಮಿಟನ್ನು ಕೂಡ ತಿಳಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಹೌ ಡಿಡ್, ನೋಡಿ ಹೌ ಎಚ್ ಸ್ಮಾಲ್ ಲೆಟರ್ ಆಗಿದೆ, ಕ್ಯಾಪಿಟಲ್ ಲೆಟರ್ ಮಾಡ್ಕೊಳ್ಳಿ.
ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕ್ಯಾಸ್ಟ್ ಸಿಸ್ಟಮನ್ನು ತೆಗೆದು ಹಾಕೋದಕ್ಕೆ ಏನು ಪ್ರಯತ್ನವನ್ನು ಮಾಡಿದ್ದಾರೆ? ಓಕೆ, ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ನೋಡಿ, ಗಾಂಧೀಜಿ ಏನು ಹೇಳಿದ್ದಾರೆ? ಹೈಯರ್ ಕ್ಯಾಸ್ಟ್ನವರು ತಮ್ಮ ಕರ್ತವ್ಯವನ್ನು ಮಾಡಬೇಕು. ಯಾರ ಪರವಾಗಿ? ಡಿಪ್ರೆಸ್ಡ್ ಕ್ಲಾಸಸ್ ಪರವಾಗಿ ಅಂತ ಹೇಳಿದ್ದಾರೆ. ಹಾಗೆ ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ಇನ್ನರಿಯಂಟ್ ರೈಟ್ಸ್ ಟು ದ ಈಕ್ವಾಲಿಟಿ ವಿತ್ ದ ಹೈಯರ್ ಕ್ಯಾಸ್ಟ್. ಓಕೆ, ಅವರ ಒಂದು ರೈಟ್ಸ್ ಏನಿದೆ, ಇನ್ನರಿಯಂಟ್ ರೈಟ್ಸ್, ಅಂಬೇಡ್ಕರ್ ಅದನ್ನು ನೀವು ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳಿ ಡಿಪ್ರೆಸ್ಡ್ ಕ್ಲಾಸಸ್ ಅವರಿಗೆ ಹೇಳ್ತಾ ಇದ್ದಾರೆ. ಓಕೆ, ಗಾಂಧೀಜಿ ಪುಟ್ ಸ್ಟ್ರೆಸ್ ಆನ್ ಡ್ಯೂಟೀಸ್ ಆ್ಯಂಡ್ ಅಂಬೇಡ್ಕರ್ ಆನ್ ರೈಟ್ಸ್. ನೋಡಿ, ಗಾಂಧೀಜಿಯವರು ನೀನು ಯಾವುದ್ರ ಬಗ್ಗೆ ಒತ್ತಿ ಹೇಳಿದ್ದಾರೆ? ಡ್ಯೂಟೀಸ್. ಓಕೆ, ಒಂದು ಅಪ್ಪರ್ ಕ್ಲಾಸಸ್ನವರ ಡ್ಯೂಟೀಸ್ ಏನು ಅಂತ ಹೇಳ್ತಾ ಹೋದರೆ, ಅಂಬೇಡ್ಕರ್ ಅವರು ಲೋಯರ್ ಕ್ಲಾಸಸ್ನವರ ರೈಟ್ಸ್ ಏನು ಅಂತ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ನೆಕ್ಸ್ಟ್, ಹೌ ಡಿಡ್ ದ 14th Amendment to US Constitution ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್? ನೋಡಿ, US ಅಲ್ಲಿ 14ನೇ ಸಂವಿಧಾನದ ತಿದ್ದುಪಡಿ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ, ನೀವು ಹೆಸರು ಕೇಳಿದ್ದೀರಲ್ವಾ, ಸೋಷಿಯಲ್ ರಿಫಾರ್ಮರ್, ಅವರು ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಿದರು ಅಂಬೇಡ್ಕರ್ ಅವ್ರ ಮೇಲೆ, ಯಾವ ಥರ ಪರಿಣಾಮವನ್ನು ಬೀರಿದರು ಅಂತ ಕೇಳಿದ್ದಾರೆ ಇಲ್ಲಿ. ದ 14th Amendment ಆಫ್ ದ US ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಓಕೆ, USA ಅಲ್ಲಿ, ಅಮೇರಿಕಾದಲ್ಲಿ 14ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಸ್ವಾತಂತ್ರ್ಯ ಸಿಕ್ತು. ಅದೇ ಥರ ಮಹಾತ್ಮ ಫುಲೆ ವಾಸ್ ಸರ್ವಿಂಗ್ ಫಾರ್ ಎ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದ ಸೊಸೈಟಿ ಆ್ಯಂಡ್ ಫಾರ್ ದ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಅದೇ ಸಮಯದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಡಿಪ್ರೆಸ್ಡ್ ಕ್ಲಾಸಸ್ ಅವ್ರ ಬಗ್ಗೆ ಮತ್ತು ವುಮೆನ್ ಅಪ್ಲಿಫ್ಟ್ಮೆಂಟ್ ಬಗ್ಗೆ ಭಾರತದಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ, ಸಮಾಜ ಸುಧಾರಣೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಇದನ್ನು ನೋಡಿದಂಥ ಅಂಬೇಡ್ಕರು ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ, ಇವರಿಂದ. ಗೊತ್ತಾಯ್ತಾ? ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ ಅವ್ರ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್, 6th one. ವಾಟ್ ಮೇಡ್ ಡಾಕ್ಟರ್ BR ಅಂಬೇಡ್ಕರ್ described the method of civil disobedience, non-cooperation and satyagraha as the grammar of anarchy? ನೋಡಿ, ಇಲ್ಲಿ ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ರಾಜಕೀಯ ಅರಾಜಕತೆ ಅಂತ ಕರೀತಾರೆ. ರಾಜಕೀಯ ಅರಾಜಕತೆಯಿಂದ ಏನಾಗುತ್ತೆ? ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪ್ರೇಷನ್, ಸತ್ಯಾಗ್ರಹ ಇವೆಲ್ಲ ಆಗ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ದ ಅಂಬೇಡ್ಕರ್, the method of civil disobedience, non-cooperation and satyagraha are necessary in state which is ruled by foreigners. ಇವೆಲ್ಲ ಯಾವಾಗ ಮಾಡ್ಬೇಕು ನಾವು? ನೋಡಿ, ಸಿವಿಲ್ ಡಿಸೊಬಿಡಿಯನ್ಸಿ ಆಗಿರ್ಬೋದು, ನಾನ್ ಕೋಆಪ್ರೇಷನ್ ಆಗಿರ್ಬೋದು, ಸತ್ಯಾಗ್ರಹ ಎಲ್ಲ ಯಾವಾಗ ಮಾಡ್ಬೇಕು ನಾವು? ವಿಚ್ ಈಸ್ ರೂಲ್ಡ್ ಬೈ ಫಾರಿನರ್ಸ್. ನೋಡಿ, ಅವರ್ ಸ್ಟೇಟ್ ರೂಲ್ಡ್ ಬೈ ಫಾರಿನರ್ಸ್. ಯಾರಾದರೂ ವಿದೇಶಿಯರು ನಮ್ಮ ದೇಶವನ್ನು ಆಳ್ತಾ ಇರಬೇಕಾದ್ರೆ ಇವನ್ನೆಲ್ಲ ಮಾಡೋದು ಓಕೆ. ಸತ್ಯಾಗ್ರಹ ಮಾಡ್ಬೋದು, ಅಸಹಕಾರ ಚಳುವಳಿಗಳನ್ನು ಮಾಡ್ಬೋದು, ಹೌದಾ? ಇವನ್ನೆಲ್ಲ ಮಾಡ್ಬೋದು. ಆದರೆ ಇನ್ ದ ಡೆಮೋಕ್ರೆಟಿಕ್ ಕಂಟ್ರಿ ದೀಸ್ ಮೆಥಡ್ಸ್ ಶುಡ್ ನಾಟ್ ಬಿ ಯೂಸ್ಡ್. ಆದರೆ ನಮ್ಮದು ಈಗ ಏನಾಗಿದೆ? ಡೆಮೋಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಇಫ್ ಯೂಸ್ಡ್ ದೇರ್ ವುಡ್ ಬಿ ಲಾಸ್ ಆಫ್ ಲೈಫ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಗೊತ್ತಾಗುತ್ತಾ? ಇವನ್ನ ನಾವು ಮಾಡಿದ್ದೇ ಆದರೆ, ಸತ್ಯಾಗ್ರಹ, ನಾನ್ ಕೋಆಪ್ರೇಷನ್ ಇವನ್ನೆಲ್ಲ ನಾವು ಮಾಡಿದ್ದೇ ಆದರೆ ಏನಾಗುತ್ತೆ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ? ಇಟ್ ಈಸ್ ಯೂಸ್ಡ್, ದೇರ್ ವುಡ್ ಬಿ ಲಾಸ್ ಆಫ್ ಲೈಫ್ ಆ್ಯಂಡ್ ಪಬ್ಲಿಕ್ಸ್ ಪ್ರಾಪರ್ಟಿ. ಸಾಕಷ್ಟು ಜೀವಹಾನಿ ಆಗುತ್ತೆ ಅಲ್ವಾ? ಮತ್ತು ಎಲ್ಲ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಹಾಗಾಗಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್. ಓಕೆನಾ? ನೆಕ್ಸ್ಟ್, ವಾಟ್ ಮೇಡ್ ನೆಹರು ಟು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಓಕೆ, ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಲಾ ಮಿನಿಸ್ಟರ್ ಆಗಿ ನೆಹರೂರವರು ಯಾಕೆ ಚೂಸ್ ಮಾಡಿದರು? ಓಕೆ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಓಕೆ, ಈ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಟು ಆಲ್. ನೋಡಿ, ಏನೇನು ರೀಸನ್ ಬರೀಬೇಕು?
ಅಂಬೇಡ್ಕರ್ ಹ್ಯಾಡ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಒಂದು ರೀಸನ್. ಇನ್ನೊಂದು, ಹೀ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಟು ಆಲ್, ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಎಲ್ಲರಿಗೆ ಅನ್ನೋದು ಅವ್ರ ಉದ್ದೇಶ ಆಗಿತ್ತು, ಇದು ಒಂದು ರೀಸನ್. ಹಾಗೆ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಐಡಿಯಾ ಅಬೌಟ್ ಮ್ಯೂಚುಯಾಲಿಟಿ ಆಫ್ ದ ಲೆಜಿಸ್ಲೇಚರ್ ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ. ಈ 3 ಪಿಲ್ಲರ್ಸ್ ಏನಿದೆ ಇವುಗಳ ಬಗ್ಗೆ ಐಡಿಯಾ ಇತ್ತು ಅವರಿಗೆ ಅಲ್ವಾ. ಸೊ ನೆಹರು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ ಟುಡೇ ಐ ಸ್ಟಾಪ್ ಹಿಯರ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಯಾರಾದರೂ ನೋಟ್ಸ್ ಮಾಡಿಲ್ಲ ಅಂದರೆ ಇದನ್ನು ನೋಡಿಬಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ.